ವೆಲ್ಕಮ್ ಬ್ಯಾಕ್ ಟು ಚೈತ್ರ ಲೈಫ್ ಸ್ಟೈಲ್ ಗ್ಯಾಲರಿ. ಈ ವಿಡಿಯೋದಲ್ಲಿ ನಾನು ಓಂ ಶಕ್ತಿ ತಾಯಿ ಮಾಲೆನ ಹೇಗೆ ಧರಿಸೋದು ಅಂತ ಹೇಳಿ ಮೊದಲಿಂದ ತೋರಿಸ್ಕೊಡ್ತೇನೆ. ನನಗಾದಷ್ಟು ಏನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಇದು ನನ್ನ 9ನೇ ವರ್ಷದ ಮಾಲೆಯಾಗಿರುತ್ತೆ. ಮೊದಲನೇದಾಗಿ ನಾವು ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲೂ ಪೂಜೆ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಸೊ ಅಲ್ಲಿನೂ ಅಷ್ಟೇ ಪೂಜೆ ಆಗಿರಲಿ, ಕುಂಕುಮಾರ್ಚನೆ, ಹೂವಿನ ಅರ್ಚನೆ, ದೇವಿಯ ಭಜನೆ ಎಲ್ಲನೂ ಮಾಡ್ತಾಯಿದ್ವಿ. ಈಗ ನೋಡಿ ಅಲ್ಲಿ ನಮ್ಮಮ್ಮನೇ ಕುಂಕುಮಾರ್ಚನೆ ಮಾಡ್ತಾಯಿದ್ದಾರೆ. ಮೊದಲೇ ಹೇಳಿರೋ ಹಾಗೆ ನನ್ನಿದು 9ನೇ ವರ್ಷದ ಮಾಲೆ ಹಾಕ್ತಾ ಇರೋದು. ಯಾವಾಗಲೂ ನಾವು ನಮ್ಮ ಮನೆಯಿಂದ 3 ಜನ ಹೋಗ್ತಾ ಇದ್ವಿ, ನಮ್ಮ ಅಪ್ಪ, ಅಮ್ಮ ಮತ್ತು ನಾನು. ಈ ಸರಿ ನಮ್ಮ ಸಿಸ್ಟರ್ದು ಹರಕೆ ಇರೋದ್ರಿಂದ ನನ್ನ ಸಿಸ್ಟರು ಮತ್ತು ಅವರಿಬ್ಬರು ಮಕ್ಕಳು ಈ ಸರಿ ನಮ್ಮ ಜೊತೆ ಬರ್ತಾ ಇದ್ದಾರೆ. ಇಲ್ಲಿ ಮಾಲೆ ಧರಿಸೋರ್ಗೆಲ್ಲನೂ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ. ಸುಮಾರು ಜನ ಉಪವಾಸದಿಂದನೇ ಬಂದು ಮಾಲೆ ಹಾಕಿ ಆಮೇಲೆ ಉಪಹಾರನ ತಗೊಳ್ಳೋದ್ರಿಂದ ಪ್ರತಿ ವರ್ಷ ಇಲ್ಲಿ ಇವರು ಊಟದ ವ್ಯವಸ್ಥೆ ಮಾಡ್ತಾರೆ. ಕೆಲವೊಬ್ರು 21 ದಿನಕ್ಕೆ ಮಾಲೆ ಹಾಕ್ಕೊಳ್ತಾರೆ, ಕೆಲವೊಬ್ಬರು 11 ದಿನಕ್ಕೆ, ಇನ್ನು ಕೆಲವರು 9, 5, 3 ಈ ಥರ ಹಾಕ್ಕೊಳ್ತಾರೆ. ಸೊ ಅವಾಗೆಲ್ಲರಿಗೂ ಅವರು ಊಟದ ವ್ಯವಸ್ಥೆನ ಮಾಡೇ ಮಾಡ್ತಾರೆ. ನಾವು 5 ದಿನಕ್ಕೆ ಮಾಲೆನ ಧರಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ಪೂಜೆ ಸ್ಟಾರ್ಟ್ ಆಗಿದೆ. ಪೂಜೆ ಸ್ಟಾರ್ಟ್ ಆದಮೇಲಿಂದ ನಮಗೆ ಮಾಲೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಜನ ಹೇಳ್ತಾಯಿದ್ರು, ಈ ಇತ್ತೀಚೆಗೆಲ್ಲನೂ ಓಂ ಶಕ್ತಿ ಮಾಲೆ ಹಾಕ್ಕೊಳ್ಳೋದು ತುಂಬ ಫ್ಯಾಷನ್ ಆಗೋಗಿದೆ, ಸುಮ್ಮನೆ ಸ್ಟೈಲ್ಗೆ ಹಾಕ್ಕೊಳ್ತಾರೆ, ಹಾಗೆ ಹೀಗೆ ಈಗ ಇತ್ತೀಚೆಗೆ ಅಂತೂ ಟ್ರೋಲ್ಸ್ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ. ನಮಗೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮಾಲೆ ಹಾಕ್ತಿಲ್ಲ, ನಾವು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮಾಲೆ ಹಾಕ್ತಾಯಿದ್ದೀವಿ. ನಾವು ಮಾಲೆ ಹಾಕ್ತಿರೋದು ನಮ್ಮ ನಂಬಿಕೆಗೋಸ್ಕರ. ಮಾಲೆ ಹಾಕ್ಕೊಂಡ್ರೆ ಮಾತ್ರನೇ ಭಕ್ತಿನ? ಆ ಥರ ಅಲ್ಲ. ಮಾಲೆ ಹಾಕ್ಕೊಂಡಾಗ ನಮ್ಮಲ್ಲಿ ತುಂಬ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿ ತುಂಬಿಕೊಂಡಿರ್ತೀವಿ. ಆಗೇನಾಗತ್ತೆ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ಒಳ್ಳೆ ವಿಚಾರಗಳನ್ನ ಥಿಂಕ್ ಮಾಡ್ತೀವಿ. ಬೇರೆಯವ್ರಿಗೆ ಕೆಟ್ಟದ್ದಾಗಬೇಕು ಅನ್ನೋ ಯೋಚನೆ ಮಾಡೋಷ್ಟು ಟೈಮ್ ಇರಲ್ಲ. ನಾವು ಮಾಲೆ ಹಾಕಿದ್ದೀವಪ್ಪ, ದೇವ್ರ ಧ್ಯಾನ ಮಾಡ್ತಿದ್ದೀವಿ, ದೇವ್ರೇ ನನಗೆ ಒಳ್ಳೇದು ಮಾಡಪ್ಪ, ಬೇರೆಯವ್ರು 4 ಜನಕ್ಕೆ ಒಳ್ಳೇದು ಮಾಡು ಅಂತ ಒಳ್ಳೇದನ್ನು ಕೇಳ್ಕೊತಾ ಇರ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಮೈಂಡಿಗೆ ನಾವು ಪಾಸಿಟಿವ್ ವೈಬ್ಸ್ನ ಮಾತ್ರ ತುಂಬ್ತಾ ಇರ್ತೀವಿ. ಆಗ ನಾವು ತುಂಬ ಜಾಸ್ತಿ ಅದನ್ನೇ ರಿಪೀಟೆಡಾಗಿ ಮಾಡೋದ್ರಿಂದ ನಮಗೆ ರಿಫ್ಲೆಕ್ಷನ್ನು ಒಳ್ಳೆಯದೇ ಕಾಣಿಸ್ತಾ ಇರುತ್ತೆ. ಓಂ ಶಕ್ತಿ ತಾಯಿನ ನೋಡ್ತಿರಬಹುದು. ಅಲಂಕಾರ ನೋಡೋಕ್ಕೆ ಎಷ್ಟು ಚಂದ. ಆ್ಯಕ್ಚುಲಿ ನೀವು ಸುಮಾರು ಓಂ ಶಕ್ತಿ ಟೆಂಪಲ್ಸ್ಗೆಲ್ಲ ಹೋದರೆ ನಿಮಗೆ ವಿಗ್ರಹಕ್ಕಿಂತ ಫೋಟೋನೇ ಜಾಸ್ತಿ ನೋಡ್ತೀರಾ. ಇಲ್ಲಿ ದೇವಸ್ಥಾನ ತುಂಬ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿ ಶುಕ್ರವಾರನೂ ಇದೇ ಥರನೇ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಇದು ಹೊರಗಡೆ ಡೆಕೋರೇಷನ್ಸು ಸಿಂಪಲಾಗಿ ಮಾಡಿದ್ದಾರೆ. ಇದು ಏನಕ್ಕೆ ಅಂತ ಹೇಳಿದರೆ, ಬಿಸಿಲಲ್ಲಿ ಬಂದಿರೋರು ಕುತ್ಕೊಳ್ಳೋದಕ್ಕೆ ನೆರಳಾಗಿರಲಿ ಅಂತ ಅಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆನ ಮಾಡಿದ್ದಾರೆ. ಇಲ್ಲಿ ನೋಡ್ತಿರಬಹುದು ನೀವು, ಓಂ ಶಕ್ತಿ ತಾಯಿ ವಿಗ್ರಹ ಇದು. ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನೋಡ್ತಾ ಇರಬಹುದು ನೀವು, ತಾಯಿ ಮುಖ ಎಷ್ಟು ಕಳೆ ತುಂಬಿಕೊಂಡಿರೋ ಥರ ಕಾಣಿಸ್ತಾ ಇದೆ. ಅಲಂಕಾರನೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೇ ನಾವು ಇರುಮುಡಿನ ಅಂದರೆ ತುಂಬಿಕೊಳ್ಳೋದ ವ್ಯವಸ್ಥೆನ ದೇವಿ ಮುಂದೆ ಕೂತು ದೇವಿಯ ಪ್ರಾರ್ಥನೆ ಮಾಡಿಕೊಂಡು ಮಾಡೋಕ್ಕೆ ಇಲ್ಲಿ ವ್ಯವಸ್ಥೆನ ಮಾಡಿದರು. ನಾವೇ ಮನೆಯಿಂದ ಏನೇನು ಬ್ಯಾಗ್ಸ್ ಇರುತ್ತೆ ಅದನ್ನು ನಾವು ಇರುಮುಡಿ ಬ್ಯಾಗ್ನ ತೊಗೊಂಡೋಗ್ಬೇಕು. ನೋಡಿ, ಕೆಲವೊಂದು ಕಡೆ ಏನಂತ ಹೇಳಿದ್ರೆ, ಇರುಮುಡಿಗೆ ಹಾಕೋಕ್ಕೆ ಅಂದರೆ ಅದಕ್ಕೆ ಪೂಜಾ ವಸ್ತುಗಳೇನಿರುತ್ತೆ, ತೆಂಗಿನಕಾಯಿ ಆಗಿರಬಹುದು, ಅರಿಶಿನ ಕುಂಕುಮ ಆಗಿರ್ಬೋದು, ಅಕ್ಕಿ ಆಗಿರಬಹುದು, ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಬಟ್ ಇವರು ಅವರೇ ಕೊಡ್ತಾರೆ ನಮಗೆ ಏನೇನು ಬೇಕು ಅಂಥೇಳಿ. ನಾವು ಸಪ್ರೇಟಾಗಿ ಪೂಜಾ ವಸ್ತುಗಳನ್ನ ತೊಗೊಂಡು ಹೋಗಲ್ಲ ಇರುಮುಡಿಗೆ ತುಂಬೋದಕ್ಕೆ. ಇಲ್ಲಿ ನೋಡಿ, ನಮ್ಮ ಸಿಸ್ಟರ್ ಮಗಳು ಅವಳೇ ಹಾಕ್ಕೊಳ್ತಾ ಇದ್ದಾಳೆ. ಪೂಜಾ ವಸ್ತುಗಳನ್ನೆಲ್ಲ ಇರುಮುಡಿಗೆ ತುಂಬ್ಕೊಳ್ಳೋದಕ್ಕಿಂತ ಮುಂಚೆ ದೇವಿಯ ಪ್ರಾರ್ಥನೆ ಮಾಡ್ಕೊಂಡು, ಏನಾದರೂ ಕೋರಿಕೆಗಳಿದ್ದರೆ ಕೇಳಿಕೊಂಡು, ದೇವರ ಹೆಸರು ಹೇಳಿಕೊಂಡು ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ತುಂಬ್ಕೋಬೇಕು ಇರುಮುಡಿಗೆ. ಒಂದು ಕಡೆ ಪೂಜಾ ಸಾಮಾನುಗಳು ಹಾಕ್ತಾರೆ, ತೆಂಗಿನಕಾಯಿ ಆಗಿರಬಹುದು, ಕರ್ಪೂರ, ಅರಿಶಿನ, ಕುಂಕುಮ, ನಿಂಬೆಹಣ್ಣು ಈ ಥರದ್ದು. ಇನ್ನೊಂದು ಕಡೆಗೆ ಅಕ್ಕಿ ತುಂಬ್ತಾರೆ.
ಅವಳೇ ಬ್ಯಾಗಿಗೆಲ್ಲನೂ ತುಂಬಿಕೊಂಡ್ಲು ಅಂತ ಫುಲ್ ಖುಷಿಯಾಗಿದ್ದಾಳೆ. ಇಲ್ಲಿ ಮುಗಿಸ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಮಾಲೆ ಹಾಕುವಾಗ ಬಲಗಾಲು ಮುಂದೆ ಇಟ್ಟು ಎಡಗಾಲು ಹಿಂದೆ ಇಟ್ಟು ಕೂತ್ಕೊಳ್ತೀವಿ. ನೋಡಿ ನಮಗೆ ಅಲ್ಲಿ ಚಂದನ ಮತ್ತು ಕುಂಕುಮ ಇಟ್ಟು ಕೊಡ್ತಾರೆ. ಅದನ್ನು ದೇವರಿಗೆ 3 ಸರಿ ಹೀಗೆ ತೋರಿಸಿ ನಮ್ಮ ಸುತ್ತ ಒಂದು ಸುತ್ತು ಬಂದು ನಮಗೆ ಮಾಲೆನ ಹಾಕ್ತಾರೆ. ಇದು ಗುರುಶಕ್ತಿನೇ ಹಾಕ್ತಾರೆ ನಮಗೆ ಮಾಲೆನ. ಈಗ ಆ ಮಾಲೆನ ನಾವು ಬಲಗೈಯಲ್ಲೇ ಇಟ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ಇರುಮುಡಿನೂ ಒಂದು ರೌಂಡ್ ಬಂದುಬಿಟ್ಟು ನಮ್ಮ ಹೆಗಲ ಮೇಲೆ ಇಡ್ತಾರೆ. ಅದನ್ನು ತಗೊಂಡು ನಾವು ದೇವಿಗೊಂದು ನಮಸ್ಕಾರ ಮಾಡಿಕೊಂಡು ವಾಪಸ್ಸು ನಮ್ಮ ಇರುಮುಡಿಗಳನ್ನ ಅಲ್ಲೇ ಕೊಟ್ಬಿಟ್ಟು ಮನೆಗೆ ಹೋಗ್ತೀವಿ. ನೆಕ್ಸ್ಟು ನಾವು ಇಲ್ಲಿಂದ ಮಲವತ್ತೂರಿಗೆ ಹೋಗೋ ಟೈಮಲ್ಲಿ ನಮ್ಮ ಇರುಮುಡಿಗಳನ್ನ ಸೇಮ್ ಇದೇ ಪ್ರೊಸೀಜರಲ್ಲಿನೇ ಅವ್ರು ನಮಗೆ ಇಡ್ತಾರೆ. ಇದನ್ನ ಎತ್ಕೊಂಡು ಮತ್ತೆ ನಾವು ಹೊರಡ್ತೀವಿ ಇಲ್ಲಿಂದ. ಇದು ಮಾಲೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಪೂಜೆ ಮಾಡಿ ನಮಗೆ ದೃಷ್ಟಿ ತೆಗೆದು ಆಮೇಲೆ ಇರುಮುಡಿ ಬ್ಯಾಗು ಮಾಲೆ ಹಾಕ್ಕೊಳ್ಳೋದಕ್ಕೆ ಕಳಿಸ್ತಾರೆ. ನಾನು ಆಗಲೇ ವಿಡಿಯೋ ಮಾಡ್ಕೊಳ್ಳೋದು ಮಿಸ್ ಆಗಿದೆ, ಸೊ ಈಗ ತೋರಿಸ್ತಾ ಇದ್ದೀನಿ. ಇದು ಮಾಲೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ. ಆಮೇಲೆ ಮಾಲೆ ಹಾಕ್ಕೊಂಡ್ಮೇಲೆ ಇನ್ನೊಂದು ಸರಿ ದೃಷ್ಟಿ ತೆಗಿತಾರೆ ನಮಗೆ. ನಾವಿದೆಲ್ಲ ಮುಗಿಸ್ಕೊಂಡು ಅಲ್ಲಿರೋ ಊಟದ ವ್ಯವಸ್ಥೆ ಏನು ಮಾಡಿದ್ರು ನಾವು ಪ್ರಸಾದ ಸ್ವೀಕರಿಸ್ಕೊಂಡು ಮನೆಗೆ ಹೊರಟ್ವಿ. ಮನೇಲಿ ಊಟದ ವ್ಯವಸ್ಥೆ ಎಲ್ಲ ನಾವು ಬಾಳೆ ಎಲೆಯಲ್ಲೇ ಮಾಡ್ಕೊಂಡಿದ್ವಿ ನಾವು. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಮರವತ್ತೂರಿಗೆ ಹೋಗುವಾಗ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ತೋರಿಸ್ಕೊಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ವೆಯ್ಟ್ ಫಾರ್ ಪಾರ್ಟ್ 2.